ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಕೂಡ ಆರಾಮದೀವಿ ನೋಡ್ರಿ ಫ್ರೆಂಡ್ಸ್. ಬರ್ರಿ ಇವತ್ತಿನ ಹಿಡಿಯೋಣ ಶುರು ಮಾಡೋಣ ಅಂತ. ಚಪಾತಿ ಮಾಡ್ಲತ್ತಿದ್ರಿ, ಚಿನ್ನು ದೇವ್ರ ಪೂಜೆ ಮಾಡೋದು, ಜಳಕ ಮಾಡೋದು, ಹೋಮ್ವರ್ಕ್ ನೇನು ಒಂದು ಸ್ವಲ್ಪ ಇತ್ತಕ್ಕಿಂದು ಹೋಮ್ವರ್ಕ್ ಮುಗಿಸ್ರಿ ನಿನ್ನೆ. ಅದಕ್ಕೆ ಇವತ್ತು ದೇವ್ರ ಪೂಜೆ ಒಂದು ಸ್ವಲ್ಪ ಮಾಡೋದು ನೋಡ್ರಿ. ಸೋನು ಊರ ಹೋಗ್ಯಾನ, ಕಟಿಂಗ್ ಮಾಡ್ಕೊಂಡು ಬರ್ತಾ ಅಂತ ಹೇಳಿ ಹೋಗ್ಯಾನ. ನಾಳೆ ನಾವು ಊರಿಗೆ ಹೋಗ್ಬೇಕ್ರಿ ಫ್ರೆಂಡ್ಸ್. ಕುಬ್ಸ ಒಂದು ಬರ್ತಲ್ರಿ ಸಮೀಪನೇ, 5 ದಿನ ಆಯ್ತು ನೋಡ್ರಿ ಕುಬ್ಸ ಅಂತೂ. ಇವತ್ತು ಗುರುವಾರ ಐತಿ, ನಾಳೆ ಶುಕ್ರವಾರ, ನಾಳೆ ಶನಿವಾರ, 5 ಕುಬ್ಸ ಐತಿ. ಮತ್ತು ನಾಳೆ ಶುಕ್ರವಾರ ನಾವು ಹೋಗ್ಬೇಕು ನೋಡ್ರಿ ಊರಿಗೆ. ಮಂದಿಗೆ ಹೇಳೋದು ಮಾಡೋದಿರ್ತದಲ್ರಿ, ಬಾ ಅಂಥೇಳಿ ನಿನ್ನ ಮನೆ ಬಾ ಅಂಥೇಳಿ ಅಂಗಡಿಗೆ ಹಚ್ಚಾರ ಅವರೆಲ್ಲ. ನಮಗೆ ಟೈಮ್ ಬೇಕಲ್ರಿ, ಈ ಕಡೆ ಎಲ್ಲ ಮನೆಯಾಗ ಮಾಡೋರು ಯಾರು. ಅದಕ್ಕೆ ಹಬ್ಬ ಒಂದು ಸನಿ ಬಂದದ, ಎಲ್ಲ ತೊಳೆವು ಒಗ್ಯಾವು ತೆಗ್ಯಾವು ಇರ್ತಾವಲ್ರಿ, ಅದ್ರ ಸಂಬಂಧ ಹೋಗೋಕ್ಕಾಗಲ್ಲ ನೋಡ್ರಿ ನಮ್ಗೆ. ಆಯ್ತಾ ಮೇನಾಗಿ ಹೂವು ಬಂದವ್ರಿ ಕಡ್ಲಿಕ್ಕೆ. ಹೂವು ಒಂದು ಕಡೆ ಇರ್ತಾವ್ರಿ, ಡೈಲಿ ಏನು ಕಡೆ ಅಲ್ರಿ, 2 3 ದಿನಕ್ಕೊಮ್ಮ. ಅದಕ್ಕಾಗಿ ಶುಕ್ರವಾರ ಬರ್ತೇವೆ ಅಂತ ಹೇಳಿದೇವ್ರಿ. ಸ್ವಲ್ಪ ನೇಟ್ ನಾದಂಗೆ ಜಾಸ್ತಿ ಒಂದು ಬುಟ್ಟೆ ಬಿಟ್ಟು ನೋಡ್ರಿ. ಚಪಾತಿ ಭಾಳ ಆಗ್ಯಾವ ಇವತ್ತು. ಇನ್ನು ಪಲ್ಯ ಏನು ಮಾಡಿಲ್ರಿ. ಈಗ ಮೊದಲು ಚಿನ್ನು ತೆಗಿ ಇಕ್ತೀನಿ ರೀ, ಸಾಲಿ ಲೇಟ್ ಆಗ್ತದ. ಆಕಿ ಚಹಾ ಬಿಸ್ಕಿಟ್ ತಿಂದ, ಹಸು ಇಲ್ಲ ತಳ ಮೊಸರು ಹಾಕಿದ. ಅದಕ್ಕೆ ಮೊಸರು ಚಪಾತಿ ಉಂಡು ಹೋತಾಳ್ರಿ, ಒಂದು ಸ್ವಲ್ಪ ಕಟ್ಕೊಂಡು ಆಮೇಲೆ ಪಲ್ಯ ಮಾಡಿದ್ರೆ ಆಯ್ತು ಅಂಥೇಳಿ ಮಾಡಾಕತ್ತೀರಿ ನೋಡ್ರಿ. ನಾವು ನೋಡೋದ ಟೈಮ್ ಆಗಿಬಿಡ್ತಾವೆ. ದಿನ ಅಲ್ಲಿ ಪಲ್ಯ ಏನು ಮಾಡ್ಬೇಕನ್ನೋ ದೊಡ್ಡ ಸಮಸ್ಯೆ ನೋಡ್ರಿ. ಒಂದು ಸ್ವಲ್ಪ ಹೆಸರು ಕಾಳವ ಹುರಿತೀನಿ ರೀ, ಇದೈತೆ ಹೆಸರು ಕಾಳು ಕುದಿಯಕ್ಕೆ ಹಾಕ್ತೀನಿ. ಸ್ವಲ್ಪ ನೋಡೋಣ್ರಿ ಗರ್ಗಟ್ ಮಾಡ್ದಂದ್ರೆ ಮಾಡ್ತೀನಿ. ಚಿನ್ನು ತಲೆ ತಿನ್ಬೇಕಂದ್ರೆ ತಲೆ ಇಕ್ಕಿ ಊಟ ಕೊಟ್ಟು ಡಬ್ಬಿಗೆ ಬಿಟ್ಟು ಸಾಲಿಗೆ ಹಚ್ಕೊಡ್ತೀನಿ ರೀ ಬಾಬಾ. ಹೋಗ್ಬೇಕು ಮಧ್ಯಾಹ್ನ ತಂಗಿ ಹೊಟ್ಟಿಗೆ ಅತಿ ಏನಾಗ್ತದ. ದಿನ 5 ರೂಪಾಯಿ 10 ರೂಪಾಯಿ ಏನೋ ಇಲ್ಲ ಗಿಡಗಿನವ ತಂಗಿ ರೊಕ್ಕಿಂದು. ಈಗ ಬಿಸ್ಕಿಟ ತಿಂದಿದ್ವಿ, ಮತ್ತೆ ರೊಕ್ಕ ಮುಚ್ಚತ್ತದ ನಿಮಗೆ. ರೊಕ್ಕ 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 ಅಂದ್ರೆ ಇಲ್ಲಿ ಕೂಡ ಅದು ಹೇಳೋ ತಂಗಿ. ಸೋನು ಬಂದ ಏನು ಬಂದು ನೋಡುವ, ನೀರು ಬರ್ಕೊಳತಾನ. ಕೈ ಸುಡ್ತು ನೋಡ್ರಿ. ಅವನಿಗೆ ಕಟಿಂಗ್ ಮಾಡ್ಕೊಂಡು ಬರ್ಲಿಕ್ಕೆ ಹಚ್ಕೊಟ್ಟಿದ್ದೇವ್ರಿ, ಭಾಳತನ ಆಯ್ತು ಹೋಗಿ. ಏ ಸೋನು ಸೋನು ಬಂದಿದೆಪ್ಪ, ಬಂದಿ ಯಪ್ಪ ಶಾಂಪು ಹಚ್ತೇನೆ ತಪ್ಪ. ಎಲ್ಲದ ಶಾಂಪು ಎಲ್ಲದ ಯಪ್ಪ? ಶಾಂಪು ಹಚ್ಕೊಂಡು ಕಟಿಂಗ್ ಮಾಡ್ಕೊಕ್ ಹೋಗಿದ ನೋಡ್ರಿಲ್ಲ. ಕಟ್ ಹೆಂಗಾಗಿತ್ತು ತಲೆ ಕಟಿಂಗ್ ಮಾಡ್ಕೊಕ್ ಹಚ್ಬಿಟ್ಟಿದ ಹೆಡ್ಗಾಸ್ ಮಾಡಿ. ಊರಿಗೆ ಅದು ಹೋಗೋದಿರ್ತದ, ಮತ್ತು ಹಂಗೆ ಕುಂಡ್ರತನ ಅಂತ ಹಚ್ಬಿಟ್ಟಿದ್. ಕೇರ್ತಿರ್ಕೇನ ಮತ್ತೆ ಶಿವಣ್ಣ ಚಪಾತಿ ನೋಡ್ರಿ. ಇವತ್ತು ಎಷ್ಟಾಗ್ಯಾವ ನನ್ನ ಕಡೆಯಿಂದ. ಸ್ವಲ್ಪನೇ ನಾದಂಗೆ ಅದಿದ, ಜಾಸ್ತಿ ಆಗ್ಯಾವ. ಚೇಂಜ್ ಮಾಡಿ 1 4 ವಾರಿ ಬಡ್ಯಾಗ ಮೆತ್ತಗಿರ್ತಾವ ಒಂದು ಇಟ್ಟಿದ. ಇಲ್ಲಿ ಹೆಸರು ಕಾಳು ಅಂತೂ ಹುರಿದಾವ. ಪೂಜೆ ಯಾವ ರೀತಿ ಮಾಡ್ಯಾಳ ನೋಡ್ರಿ ಬರ್ರಿ ಚಿನ್ನು.
ನೋಡ್ರಿ ಈ ಥರ ಪೂಜೆ ಮಾಡ್ಯಾಡ್ರಿ. ದಾಸವಾಳ ಸಿಕ್ಕವನ್ನ ನಾಲ್ಕು ತಂದು ಇರ್ಸಾಳ. ರಂಗೋಳಿ ಹಾಕಿಲ್ಲ ಬೈ. ಇಲ್ಲಿ ನೋಡ್ರಿ ಹೆಸರು ಕಾಳು ಕುದ್ಲಿಕ್ಕೆ ಹಾಕಿದ. ಇಲ್ಲಿ ಪಾಲಕ್ ಹೋಳು ಇಟ್ಟಿದ್ದೆ ಒಂದು ಸ್ವಲ್ಪ. ಇದು ತೊಳೆದು ಈ ಥರ ಹಾಕಿ ಕುದ್ಲಿಕ್ಕೆ ಇಟ್ಬಿಡ್ತೀನಿ ರೀ. ಮತ್ತು ಆಮ್ಯಾಗ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ರೀ. ಫಕ್ತ್ ಹೆಸರು ಕಾಳು ಪಾಲಕ ಕುದಿಸ್ತೀನಿ ರೀ ಮೊದಲು. ಇಲ್ಲಿ ನೋಡ್ರಿ ಒಂದೆರಡು ಶೆಟ್ಟಿ ಮಾಡಿಸಿದೀವಕ್ಕೆ. ನಮ್ಮ ನೀರು ಜಾಸ್ತಿ. ಈಗ ಇದು ಹುಂಚು ಪಲ್ಯ ಅನ್ನೋದಲ್ರಿ, ಹುಂಚು ಪಲ್ಯ ಹಾಕೊಂಡ್ರಿ. ಹುಂಚು ಪಲ್ಯ ಗಟ್ಟು ಮಾಡ್ಕೊತ ಈಗ ಇಷ್ಟು ಶೇಂಗದ ಕಾಳು ಹಾಕ್ತೀನಿ ರೀ. ಅದಕ್ಕೆ ಇನ್ನೊಂದು 2 ಶಿಟ್ಟಿ ಮಾಡಿಸ್ತೀನಿ ರೀ. ಆಮ್ಯಾಗ ತೋರಿಸ್ತೀನಿ. ಅವ್ರಿ ನೋಡ್ರಿ ಇದೆಲ್ಲ ಕುತ್ಕೋವ. ಈಗ ಈ ಥರ ರೆಡಿಗೆ ಮುಡ್ಕೊಂಡ್ರಿ ಒಂದು ಸ್ವಲ್ಪ. ಈಗ ಇಲ್ಲಿ ಎಣ್ಣೆ ಕಾಯ್ಕಿಟ್ಟಿನಿ ನೋಡ್ರಿ. ಹಂಗೆ ಒಂದು ಸ್ವಲ್ಪ ಕಾಸ್ಲಿಕ್ಕುವ ಸಾಸಿವೆ, ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ. ಯಾಕಂದ್ರೆ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಬೇಕ್ರಿ. ಒಂಚೂರು ಅರಿಶಿಣ ಹಾಕೋದು. ಕೊತ್ತಂಬರಿ ಒಂದು ಸ್ವಲ್ಪ ಹಾಕ್ತೀನಿ ನೋಡ್ರಿ. ಈಗ ಇದು ಹಾಕ್ತೀನಿ. ಹೊಳ್ಳಿ ಕುಕ್ಕರ್ದಾಗ ಹಾಕ್ಬಿಡ್ತೀನಿ ರೀ. ಯಾಕಂದ್ರೆ ಇದ್ರಾಗ ಹಿಡಿಸಲ್ಲ. ಕುಕ್ಕರ್ದಾಗ ಪಾಣಿ ಹೊಡ್ಲಿಕ್ಕೆ ಬರಲ್ಲ ಅಂತ ಹೇಳಿ ಅದ್ರ ಮಿಕ್ಸ್ ಮಾಡಿಬಿಡ್ತಾರೆ. ಒಂದು ಸ್ವಲ್ಪ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ. ಆಯ್ತು ನೋಡ್ರಿ, ಸಿಂಪಲ್ ಆದ ಗರಗಟ ರೆಡಿ. ಜಾಸ್ತಿ ತೆಳು ಮಾಡಲ್ರಿ ನಾ, ಇರ್ಲಕ್ಕೆ ಇಟ್ಟೆ. ಭಾರಿ ಬೆಸ್ಟ್ ನೋಡ್ರಿ ಇದು. ನಮ್ಮಲ್ಲಿ ಅಂತೂ ಎಲ್ಲರೂ ಇಷ್ಟಪಟ್ಟು ಉಂತಾರೆ. ಇಲ್ಲಿ ನೋಡ್ರಿ ಹೆಂಗನೆ ಎಲ್ಲ ಕೆಲಸ ಮುಗಿಸಿ ಒಂದು ಸ್ವಲ್ಪ ಸೀರೆ ಒಂಡೆ ಕಟ್ಲತ್ತಿದ್ ನೋಡ್ರಿ. ನೋಡ್ರಿ ಯಾವ ರೀತಿ ಕಟ್ಟಿದ. ಏನ ಐತ್ರಿ ಮುಂದೊಂದು ಸ್ವಲ್ಪ ಕಟ್ಟದ. ಇಲ್ಲಿ ನೋಡ್ರಿ ಹುಲ್ಲು ಒಯ್ಬೇಕಂತ ಹೇಳಿ ಬಂದಿದೆ ಒಂದು ಸ್ವಲ್ಪ. ಎರಡು ಒಣಕಿ ಮಂಡ್ ಹೊಡಿ ಸೋನು. ಇದು ಒಟ್ಟ ಎಣ್ಣೆಗೆ ಸೈಯಲ್ ನೋಡ್ರಿ. ಇದು ಒಣಕಿ ಮಂಡ ಎರಡು ಕುರ್ಪಿ ಅದಲ್ಲ ಕೈಯಾಗ ಅದು ಹೊಡಿ.
ಹೊಡೋದು ಆತಾತ. ಇಲ್ಲಿ ಮಾಡ್ಕೋತ ಕೂತೇವ ಅಂದ್ರೆ ಈಗ ಮಾಡೊಂದು ಎದ್ದದ್ರಿ ಮ್ಯಾಗ. ಈಗ ಇಲ್ಲಿ ಹುಲ್ಲು ಮಾಡ್ದೇವು ಅಂದ್ರೆ ಹುಲ್ಲು ಆತದ ದೌಡು ಖರೆ ಮಳೆ ಬತ್ತಂದ್ರೆ ಗಂಟಾಗಲ್ಲ ಪಟ್ಟತ್ತಿ. ಮಕ್ಕಳು ಜಾಸ್ತಿ ಇದ್ದಲ್ಲಿ ಮಕ್ಕಳು ಹುಲ್ಲಿದ್ದಲ್ಲಿ ಮಾಡ್ಬೇಕಂತ ಹೇಳಿ ಮುಂದಕ್ಕೆ ಹೊಂಟಿದ್ದೇವೆ ನೋಡಿ. ಎತ್ತರಾಗ ಅದು ಕಬ್ಬು ಹಂಚ್ಕೆ ಬರ್ತದ್ರಿ ನೋಡ್ರಿ ಎತ್ತರಾಗ ಅದ್ರ ಮಾಡಿ ಬಂದದಲ್ರಿ ಕತ್ತಿಲ್ ಬಿದ್ದಂಗೆ ಆಗ್ಯದ. ಕಬ್ಬಿನಾಗ ಮತ್ತೆ ಕತ್ತಿಲ್ ಬೇಕು. ಇಂಥವತ್ತಲ್ರಿ ಹುಲ್ಲ ಲಗುಟ್ಗೊಳೆ ಆಯ್ತು. ಇಲ್ಲಿ ನೋಡ್ರಿ 1 ಗಂಟೆ ಹುಲ್ಲು ಆಗ್ಯದ. ಈಗ ಅರ್ಬಿ ಹಸಿದೇವು, ಅರ್ಬಿ ಹಸಿ ಹಾಕಿದೇವು ನೋಡ್ರಿ. ಮಸ್ತ್ ನೋಡ್ರಿ ಹುಲ್ಲು ಅಂತರು. ಅದು ಇಟ್ಟು ಹಾಕತ್ತಮ್ಮ ಇದ್ರಾಗ ನೋಡೋಣ ಎಷ್ಟಾತು. ಮಾಡಿ ಬಂದು ಹಾರಿ ಹೋಯ್ತ್ರಿ ನೋಡ್ರಿ. ಇಲ್ಲಿ ಬಿಸಿಲು ಬೀಳತ್ತ ಮತ್ತು ಹಿಂಗೆ ಒತ್ತದ ಹಾಕಿ ಉಳಿ ಬೀಳಲ್ಲ. ಏನಾದ್ರೂ ಹುಲ್ಲು ಬೇಕು ಇದಕ್ಕೆ. 1 ಗಂಟೆ ದಾಂಡಿಗೆ ಆಗ್ತದ್ರಿ. 1 ಗಂಟೆ ಕುರ್ಪಿತೋ ಆದ್ರೆ ಒಂದು ಜರ ಕೈಲಿ ಹರಿ ಬರ ಒಂದು ಸ್ವಲ್ಪ ದಮ್ ಬಂತ್ರಿ ನನಗೆ. 1 ಗಂಟೆ ಹುಲ್ಲು ಆಗತ್ತಾನ ಒಟ್ಟ ಬಿಡು ಇಲ್ಲೇ ಕಿತ್ತದೆವು. ಈಗ ಒಂದು ಸ್ವಲ್ಪ ಕೂತೀನಿ ನೋಡ್ರಿ. ದಗಿ ಭಾಳ ಅದ ನೋಡ್ರಿ. ಮಳೆ ಬರ್ತದ ಏನು ಮಾಡಿ ಮುಸ್ಕ್ ಹಾಕೊಂಡ್ಕೊಂಡಿರ್ತದೆ. ಇವತ್ತರ ಒಂದು ಹನಿ ಬರಲಿಲ್ಲ. ಮಾಡಿ ಅರ್ಬಿ ಒಂದು ಸ್ವಲ್ಪ ಕೌದಿ ಒಗಿಬೇಕಂದ್ರೆ ಮುಂಜಾನೆ ಅದು ಮಾಡಿ ಹಾಕೊಂಡು ಕೂತಿತ್ತು. ಅದಕ್ಕೆ ಈಗ ಹೋಗ್ಯದ ಅಲ್ಲಿ ನೋಡ್ರಿ. ಒಣಗಲ್ರಿ ಬಿಸಿಲು ಇರಲಿಲ್ಲ ಅಂದ್ರೆ. ನಾನು ಹೊರಗೆ ಹಾಕತ್ತಾನ ಬಯಲ್ ಮಾತು ಬರೋಲ್ಲ ಬೀಳತ್ತಿದ್ ನೋಡ್ರಿ. ಕೆಳಗೆ ಕೆಸರಾಗ್ಯದ. ಕಾಲಿಗೆ ಇಟ್ಟು ಕೆಸರು ಮೆತ್ತದ. 1 ಗಂಟೆ ನಡ್ಬೋ 2 ಗಂಟೆ ಅಟ್ಟೆ ಆಗ್ಯಾವ. ಒಬ್ರಿಗೆ ನನಗೆ ಎತ್ತು ಕೊಟ್ಟ ಅವ್ನಿಗೆ ಸೋನಿಗೆ ಎಲ್ಲಿ ಎತ್ಕೊಳಕ್ಕೆ ಬರ್ತೀನಿ. ವಜ್ಜಿ ದೊಡ್ಡ ಇಬ್ರಿಗೆ
ಅರ್ಜಿ ಆಗ್ತೀರಿ ಪೂರ ಕಾಣಿಸ್ಲಿಕ್ಕೆ ನೋಡ್ರಿ ನಮ್ಮ ಬದ್ನಿ ಗಿಡ ಹ್ಯಾ ಬಂದ ಬದ್ನಿಕಾಯಿ ಯಾವ ತೋರಿಸ್ತೀನಿ ಬರ್ರಿ ನೀವು ಎಲ್ಲ ಹೊಸ ತಪ್ಪಲ ಜಾಸ್ತಿ ಬಿಟ್ಟಾವ ಕಾಣಿಸಲ್ಲ ನೋಡ್ರಿ ತಪ್ಪಲ್ದಾಗ ಇಲ್ಲೇ ಅದ ನೋಡ್ರಿ ಮಕ್ಕಳು ನೋಡ್ರಿ ಬದ್ನಿಕಾಯಿ ಹುಳುಕಾಗ್ಯದೇನ್ರಿ ಇದು ಒತ್ತಾಟ ಮುಂದಾಗಲತ್ರಿ ಸಣ್ಣ ಇತ್ತು ಅದು ಬೀಜ ಮಾಡಿ ಕತ್ತರ್ಸನೆ ಕಾಮ ಗಿಡ ದೊಡ್ಡ ಅದು ನೋಡ್ರಿ ಪುಟ್ವಾಗಿ ಬಂದು ಒಟ್ಟು ಎಲ್ಲ ಚಂಡಿ ತಿಂಡಿ ವ್ಯಾಪಾರ ಮಾಡ್ಲಿಕ್ಕೆ ನೋಡ್ರಿ ಹಂಗೆ ನಾವು ಇಲ್ಲಿ ಇಟ್ಟಿಲ್ ಬಿ ನೋಡ್ರಿ ಇವು ಏನ್ರಿ ಬಾದ್ಲ್ಯಾ ಒಟ್ಟು ತಿನ್ಕೊಂಡು ಹೊರಗೆ ಹೋಗಿದ್ವಿ ಮಾಡಿ ಅನಗಡೆ ಎದ್ದದ್ ನೋಡ್ರಿ ಇಲ್ಲಿ ಹೊಡಿ ಇಲ್ಲಿ ಹೊಡಿಪ್ಪ ಇಲ್ಲಿ ಬಾ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಎಷ್ಟು ಚಂದಾಗಿ ನೋಡ್ರಿ ಬದ್ನಿಕಾಯಿ ಕಾಣಿಸ್ಲತ್ತ ಎರಡು ಯಾಕ್ರಿ ಮೇಡಮ್ನ ಆಗತ್ತೀರಿ ಕಾಲು ಇಟ್ಟೆ ರಜಾಗ್ಯದ ಒರ್ಸೋದಕ್ಕೆ ಚಂದಾಗಿ ಕಾಲು ಒರ್ಸೋದ್ರಲ್ಲಿ ಒರ್ಸಿ ಕಳಿ ತಪ್ಪ ನಮ್ಮ ಚಿನ್ನು ಬಂದು ನೋಡ್ರಿ ಒಂದು ಸರು ಮಳೆ ಬಿ ಬತ್ತು ಹೇಳಿಲ್ಲ ಏನು ಸಂಜೆಗೆ ಅಡುಗೆ ಅಂತೂ ಐತ್ರಿ ಅಡುಗೆ ಮಾಡಿ ಊಟ ಮಾಡಿದೆ ನೋಡ್ರಿ ಸೋನು ಆಗಳೇ ಉಂಡಾನ ಹೊತ್ತುಟ್ಲೇನೆ ಅದಕ್ಕೆ ಅವನಿಗೆ ಹಸುವಾಗಿಲ್ಲ ಅಂತ ಈಗ ಚಿನ್ನುಗ ನಾವು ಊಟಕ್ಕೆ ನೀಡಿ ಇಟ್ಟು ಬಂದಿದ್ರಿ ಓದೋದು ಬರೆಯೋದು ಅಭ್ಯಾಸ ಮಾಡೋದು ನನಗೆ ಪ್ರಶ್ನೆ ಪುಸ್ತಕದ ನನ್ನ ಪ್ರಶ್ನೆ ಅಂದ್ರೇನು ಅವು ಕೇಳ್ತಾ ಅದಕ್ಕಾಗಿ ಆಯಿಗಟ್ಟು ಕೇಳಕ್ಕಿದ್ನ ನಾಳೆಗೆ ಕೇಳ ಚುಚುರೆ ಸಾರಾಟ ಪಾನಿ ಪೀರೆ ಊಟ ಮಾಡಿದ್ದೆವು ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ ಇವತ್ತಿನ ವಿಡಿಯೋನ ಮುಗಿಸ್ತೀವಿ.